ಸ್ನೇಹಿತರೆ, ಇರಾನ್ ಮಾಡಿರೋ ಒಂದೇ ಒಂದು ದಾಳಿ ಈಗ ಇಡೀ ಪರ್ಷಿಯನ್ ಗಲ್ಫ್ ನಲ್ಲಿ ದೊಡ್ಡ ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ಮಂಗಳವಾರ ಬೆಳಗ್ಗೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ದುಬೈನ ಬಂದರು ಪ್ರದೇಶದಲ್ಲಿ ಭಾರಿ ದಾಳಿ ಮಾಡಿತ್ತು. ಫುಲ್ ಲೋಡ್ ಆಗಿ ನಿಂತಿದ್ದ ಕುವೈತ್ ಆಯಿಲ್ ಟ್ಯಾಂಕರ್ ಡ್ಯಾಮೇಜ್ ಆಗಿತ್ತು. ಈಗ ಆ ದಾಳಿಯಲ್ಲಿ ತೈಲ ಸೋರಿಕೆಯಾಗಿ ಸಮುದ್ರ ಕಲುಷಿತ ಆಗೋ ಆತಂಕ. ಈ ಬಗ್ಗೆ ಕುವೈತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕೂಡ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಇಲ್ಲಿ ಈ ಭಯ ಬರೋಕ್ಕೂ ಕಾರಣ ಇದೆ. ಸಮುದ್ರದಲ್ಲಿ ತೈಲ ಸೋರಿಕೆ ಆದ್ರೆ ಅದು ತಕ್ಷಣವೇ ಅಲ್ಲಿ ದೊಡ್ಡ ಅಪಾಯ ಉಂಟು ಮಾಡುತ್ತೆ. ಕೆಲವೇ ಗಂಟೆಗಳಲ್ಲಿ ತೈಲ ಸಮುದ್ರ ನೀರಿಗೆಲ್ಲ ಸ್ಪ್ರೆಡ್ ಆಗಿ ದಪ್ಪ ಪದರ ಕ್ರಿಯೇಟ್ ಆಗುತ್ತೆ. ಇದು ಸಮುದ್ರದ ಒಳಗಿರೋ ಸಸ್ಯಗಳಿಗೆ ಸೂರ್ಯನ ಕಿರಣಗಳು ಬ್ಲಾಕ್ ಆಗೋ ರೀತಿ ಮಾಡ್ತವೆ. ಹಾಗೆ ತೈಲದ ವಿಷಕಾರಿ ಕೆಮಿಕಲ್ಗಳು ನೀರಿನ ಒಳಗೆ ಸೇರ್ತವೆ. ಸಮುದ್ರದ ಒಳಗಿರೋ ಜೀವರಾಶಿಗಳು ಸಾಯ್ತವೆ. ನಂತರ ಈ ತೈಲ ಸೀ ಬೆಡ್ ನಲ್ಲಿ ಸೆಟಲ್ ಆಗುತ್ತೆ. ಇದರಿಂದ ತಳದಲ್ಲಿ ವಾಸಿಸೋ ಜೀವಿಗಳಿಗೆ ದಶಕಗಳ ಕಾಲ ಹಾನಿಯಾಗುತ್ತೆ. ಈ ಹರಡಿರೋ ತೈಲವನ್ನ ಕ್ಲೀನ್ ಮಾಡಬಹುದಲ್ಲ ಅನ್ನೋ ಪ್ರಶ್ನೆ ಕೇಳಬಹುದು. ಆದ್ರೆ ಆ ಪ್ರಾಸೆಸ್ ತುಂಬಾನೇ ಸ್ಲೋ ಮತ್ತು ಎಕ್ಸ್ಪೆನ್ಸಿವ್. 100% ಗ್ಯಾರಂಟಿನೂ ಕೊಡಕ್ ಆಗಲ್ಲ. ಅದು ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಇಂಥ ಘಟನೆ ನಡೆಯೋದು ಇನ್ನೂ ಅಪಾಯಕಾರಿ. ಮೊದಲೇ ಹಾರ್ಮುಜ್ ಜಲಸಂಧಿ ಕಿರಿತ ಆಗಿರೋ ಸಮುದ್ರ ಮಾರ್ಗ ದುಬೈ ಹತ್ರಕ್ಕಿದೆ. ಸೊ ಈಗ ಈ ತೈಲ ಇಡೀ ಹಾರ್ಮುಜ್ ಜಲಸಂಧಿಯನ್ನ ಆವರಿಸಿಕೊಂಡ್ರೆ ತೈಲ ಪದರದಿಂದ ಹಡಗುಗಳು ಸೇಫ್ ಆಗಿ ಮೂವ್ ಆಗೋಕೆ ತುಂಬಾ ಕಷ್ಟ ಆಗ್ಬೋದು. ಬೆಂಕಿ ಹತ್ತಿಕೊಳ್ಳೋ, ಇಂಜಿನ್ ಡ್ಯಾಮೇಜ್ ಆಗೋ, ಅಪಘಾತಗಳಾಗೋ ರಿಸ್ಕ್ ಕೂಡ ಇರುತ್ತೆ. ಮೊದಲೇ ಯುದ್ಧ ನಡೀತಿರೋದ್ರಿಂದ ಇಂಥ ಸಣ್ಣ ತಾಪತ್ರೆ ಆದ್ರೂ ಕೂಡ ಎಲ್ಲ ಸ್ತಬ್ಧ ಆಗುತ್ತೆ. ಮತ್ತೊಂದು ಕಳವಳದ ವಿಚಾರ ಏನಂದ್ರೆ ಇದರಿಂದ ಡಿಸಲೈನೇಷನ್ ಪ್ಲಾಂಟ್ಗಳಿಗೆ ಡ್ಯಾಮೇಜ್ ಆಗೋದು. ಗಲ್ಫ್ ರಾಷ್ಟ್ರಗಳು ಕುಡಿಯೋ ನೀರಿಗೆ ಹೆಚ್ಚಾಗಿ ಇದ್ರ ಮೇಲೆ ಡಿಪೆಂಡ್ ಆಗಿವೆ. ಸಮುದ್ರದ ನೀರು ತಗೊಳ್ಳೋದು, ಅದನ್ನ ಶುದ್ಧೀಕರಿಸಿ ಕುಡಿಯೋದು, ಡಿಸಲೈನೇಷನ್ ಪ್ಲಾಂಟ್. ಈಗ ಈ ಪ್ಲಾಂಟ್ ನ ಇಂಟೇಕ್ ಪೈಪ್ಗಳು ನೀರನ್ನ ಎಳೆಯೋ ಬದಲು ತೈಲ ಮಿಕ್ಸ್ ಆಗಿರೋ ನೀರನ್ನ ಎಳೆಯುವ ಆತಂಕ ಇದೆ. ಇದರಿಂದ ಫಿಲ್ಟರ್ಗಳು ತೈಲದಿಂದ ಮುಚ್ಚೋಗಿ ಡ್ಯಾಮೇಜ್ ಆಗ್ಬೋದು. ಕ್ರಮೇಣ ಡಿಸ್ಯಾಲಿನೇಷನ್ ಪ್ಲಾಂಟ್ ನ ಬಂದ್ ಮಾಡಬೇಕಾಗಿ ಬರ್ಬೋದು. ಇದರ ಪರಿಣಾಮ ಗಲ್ಫ್ ರಾಷ್ಟ್ರಗಳ ಕುಡಿಯೋ ನೀರಿಗೂ ಪ್ರಾಬ್ಲಮ್ಸ್ ಆಗ್ಬೋದು. ಹೀಗಾಗಿನೇ ಈ ಬೆಳವಣಿಗೆ ಗಲ್ಫ್ನ ಆ ಸಣ್ಣ 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 ರಾಷ್ಟ್ರಗಳನ್ನ, ಹಾಗೆ ಸೌದಿ ಅಂತ ದೊಡ್ಡ ರಾಷ್ಟ್ರಗಳನ್ನ ಕೂಡ ಆ ಭಾಗದಲ್ಲಿ ಚಿಂತೆಗೆ ಈಗ ದುಡಿರೋ ವಿಚಾರ ಆಗಿದೆ. ಈ ಹಡಗಿನ ಹೆಸರು ಅಲ್ ಸಾಲ್ಮಿ ಅಂತ ಚೈನಾಗೆ ತೈಲ ಹೊತ್ತು ಹೊರಟಿತ್ತು. ಫೆಬ್ರವರಿ ಕೊನೆಯಲ್ಲಿ ಹಾರ್ಮುಜ್ ಜಲಸಂಧಿ ದಾಟಿ ಒಳಗ್ ಹೋಗಿತ್ತು. ನಂತರ ಗಲ್ಫ್ ರಾಷ್ಟ್ರಗಳಿಂದ ಆಯಿಲ್ ತುಂಬಿಕೊಂಡು ಚೀನಾ ಕಡೆಗೆ ವಾಪಸ್ ಬರುವಾಗ ಯುದ್ಧ ತೀವ್ರಗೊಂಡು ಹಾರ್ಮುಜ್ ಬಂದಾಗಿತ್ತು. ಆದ್ರೀಗ ಕುವೈತ್ ಧ್ವಜ ಹೊಂದಿರೋ ಈ ಹಡಗನ್ನ ಇರಾನ್ ಹಿಟ್ ಮಾಡಿದೆ. ಅಂದಹಾಗೆ ಸ್ನೇಹಿತರೆ, ಅಲ್ ಸಲ್ಮಿ ಹಡಗಲ್ಲಿರೋ ತೈಲ ಎಷ್ಟು ಗೊತ್ತಾ? 2 ಮಿಲಿಯನ್ ಬ್ಯಾರಲ್ಗೂ ಅಧಿಕ ಅಂತ ಹೇಳ್ತಿದ್ದಾರೆ. ಅಂದ್ರೆ 20 ಲಕ್ಷ ಬ್ಯಾರಲ್ಗಳಿಗೂ ಅಧಿಕ ಕಚ್ಚಾ ತೈಲ. ಅದು ಬಹಳ ಆತಂಕಕ್ಕೆ ಕಾರಣ ಆಗಿರೋದು. ಏನೋ ಯುದ್ಧದ ನಡುವೆ ಇರಾನ್ ಮತ್ತೊಂದು ದೊಡ್ಡ ಹೆಜ್ಜೆ ಇಡ್ತಾ ಇದೆ. ಜಾಗತಿಕ ಅಣ್ವಸ್ತ್ರ ಪ್ರಸರಣ ತಡೆ ಒಪ್ಪಂದ ಅಥವಾ ನಾನ್ ಪ್ರಾಲಿಫರೇಷನ್ ಟ್ರೀಟಿಯಿಂದ ಹೊರಬರೋಕೆ ಇರಾನ್ ಗಂಭೀರ ಚಿಂತನೆ ನಡೆಸಿದೆ. ಈ ಬಗ್ಗೆ ಇರಾನ್ನ ಅರೆ ಸರ್ಕಾರಿ ಸುದ್ದಿ ಸಂಸ್ಥೆ ತಜ್ನಿಮ್ ರಿಪೋರ್ಟ್ ಮಾಡಿದೆ. ಈ ಬಗ್ಗೆ ಇರಾನ್ ಸಂಸತ್ತು ಮತ್ತು ಪ್ರಮುಖ ಸಂಸ್ಥೆಗಳು ಮಹತ್ವದ ಚರ್ಚೆ ಶುರು ಮಾಡಿವೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ IAEA ನಮ್ಮ ಪರಮಾಣು ಘಟಕಗಳಿಗೆ ರಕ್ಷಣೆ ಕೊಡ್ತಾ ಇಲ್ಲ. ಅದರ ಬದಲಾಗಿ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ನಮ್ಮ ಮೇಲೆ ದಾಳಿ ಮಾಡೋಕೆ IAEA ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಇರಾನ್ ಆರೋಪ ಮಾಡಿದೆ. ಹಾಗೆ ತನಿಖಾಧಿಕಾರಿಗಳ ಸೋಗಿನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ದೇಶದಲ್ಲಿ ಗೂಢಚರ್ಯ ಮಾಡ್ತಾ ಇವೆ. ಇದನ್ನ ತಡೆಯೋಕೆ NPT ಒಪ್ಪಂದದಿಂದ ಹೊರಬರೋದೇ ಸೂಕ್ತ ಅನ್ನೋ ನಿರ್ಧಾರಕ್ಕೆ ಇರಾನ್ ಬಂದಿದೆ. ಈ ಬಗ್ಗೆ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಘಾಯಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ನಾವಿನ್ನೂ ಕೂಡ ಈ ಒಪ್ಪಂದದಲ್ಲೇ ಇದೀವಿ. ಆದ್ರೆ IAEA ತಾರತಮ್ಯ ನೀತಿ ಮತ್ತು ಅಮೆರಿಕದ ವಿನಾಶಕಾರಿ ವರ್ತನೆಯಿಂದ ನಾವು ಹೊರಬರೋ ಬಗ್ಗೆ ಥಿಂಕ್ ಮಾಡ್ತಾ ಇದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಅವರ ಫ್ರೀ ಕ್ರೆಡಿಟ್ ಕಾರ್ಡ್ ಬಗ್ಗೆ 30 to 40 ಸೆಕೆಂಡ್ ನಿಮಗೆ ಹೇಳ್ಬಿಟ್ಟು ಮುಂದುವರಿತೀವಿ ಕ್ವಿಕ್ ಆಗಿ. ಭಾರತದಲ್ಲಿ ಬರೋಬ್ಬರಿ 20 ಕೋಟಿ ಜನರಿಗೆ ಫಾರ್ಮಲ್ ಆಗಿ ಲೋನ್ ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರ್, ಕ್ರೆಡಿಟ್ ಸ್ಕೋರ್. ಅದನ್ನ ಇಂಪ್ರೂವ್ ಮಾಡೋಕೆ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಮಾಡೋಣ, ಕ್ರೆಡಿಟ್ ಕಾರ್ಡ್ ತಗೊಳ್ಳೋಣ, ಟೈಮ್ ಕರೆಕ್ಟಾಗಿ ಬಿಲ್ ಕಟ್ಟೋಣ ಅಂದ್ರೂ ಕೂಡ ಬ್ಯಾಂಕ್ನವರು ಸ್ಯಾಲರಿ ಸ್ಲಿಪ್ ITR ಅಂತ ದಾಖಲೆ ಕೇಳ್ತಾರೆ. ಈ ಸಮಸ್ಯೆಗಳನ್ನ ಒಂದೇ ಮಾರ್ಗದಲ್ಲಿ ಪರಿಹರಿಸೋಕೆ ಸ್ಟೇಬಲ್ ಮನಿ ಹಾಗೂ ಸೂರ್ಯೋದಯ ಬ್ಯಾಂಕ್ ಸೇರಿ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ತಂದಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ ನೀವು 5-10 ಸಾವಿರ ರೂಪಾಯಿ FD ಇಟ್ಟು ಅದನ್ನ ಬಡ್ಡಿಗೆ ಗ್ರೋ ಆಗ್ತಿರುತ್ತೆ. ಹೈಯೆಸ್ಟ್ 8% ಬಡ್ಡಿ ಇದೆ. ಸೇಮ್ ಟೈಮ್ ಅಷ್ಟೇ ಲಿಮಿಟ್ ನ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಂಡು ನೀವು ಅದನ್ನ ಸ್ಪೆಂಡ್ ಮಾಡೋಕೆ ಶುರು ಮಾಡಬಹುದು. ಟೈಮ್ ಕರೆಕ್ಟಾಗಿ ಬಿಲ್ ಕಟ್ಕೊಂಡು ಕ್ರೆಡಿಟ್ ಸ್ಕೋರ್ ಅನ್ನ ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಕೂಡ ಇದರಲ್ಲಿ ಫ್ರೀ ಆಗಿರುತ್ತೆ, ಯಾವುದೇ ಕಂಡೀಷನ್ ಇಲ್ಲದೆ ಇರುತ್ತೆ. ಜೊತೆಗೆ ಇದು ರೂಪೇ ಕಾರ್ಡ್ ಆಗಿರೋದ್ರಿಂದ ನಿಮಗೆ UPI ಪೇಮೆಂಟ್ಸ್ ಕೂಡ ಅದನ್ನ ನೀವು ಯೂಸ್ ಮಾಡಬಹುದು. ಹಾಗೆ ಲೈಫ್ ಟೈಮ್ ಫ್ರೀ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಮುಂದೆ ಈ ಯುದ್ಧ ತೀವ್ರಗೊಂಡಿರೋ ನಡುವೆ ವಿಶ್ವಸಂಸ್ಥೆಯ ಒಳಗಿನಿಂದ ಆಘಾತಕಾರಿ ಮಾಹಿತಿ ಹೊರಬಂದಿದೆ. ವಿಶ್ವಸಂಸ್ಥೆ ಇರಾನ್ ಮೇಲೆ ಪರಮಾಣು ಅಸ್ತ್ರಗಳನ್ನ ಬಳಸೋ ಸನ್ನಿವೇಶಕ್ಕೆ ಒಳಗಿನಿಂದಲೇ ತಯಾರಿ ನಡೆಸ್ತಾ ಇದೆ ಅಂತ ವಿಶ್ವಸಂಸ್ಥೆಯ ಹಿರಿಯ ಅಧಿಕಾರಿ ಮೊಹಮ್ಮದ್ ಸಫಾ ಆರೋಪ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಕೆಲ ಪ್ರಭಾವಿ ಅಧಿಕಾರಿಗಳು ಒಂದು ಪವರ್ಫುಲ್ ಲಾಬಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಈ ಭಯಾನಕ ಯುದ್ಧಕ್ಕೆ ನಾನಂತೂ ಸಾಕ್ಷಿಯಾಗಲ್ಲ. ಹೀಗಾಗಿ 12 ವರ್ಷದ ನನ್ನ ಡಿಪ್ಲೊಮ್ಯಾಟಿಕ್ ಕರಿಯರ್ ಅನ್ನೇ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟು ಹೊರಗೂ ಬಂದಿದ್ದಾರೆ. ಅಷ್ಟೇ ಅಲ್ಲ, ಒಂದು ಪೋಸ್ಟ್ ಹಾಕಿ ಇರಾನ್ ರಾಜಧಾನಿ ಟೆಹರಾನ್ನ ಫೋಟೋ ಹಾಕಿದ್ದಾರೆ.
ಇಲ್ಲಿ ಕೋಟಿಗಟ್ಟಲೆ ಜನರಿದ್ದಾರೆ, ಅಮಾಯಕ ಕುಟುಂಬ ಮತ್ತು ಮಕ್ಕಳು ಕೂಡ ಇದ್ದಾರೆ. ಯುದ್ಧ ಬೇಕು ಅಂತ ಬಾಯಿ ಬಡ್ಕೊಳ್ಳೋ ವಾರ್ ಹಾಕ್ಸ್ಗೆ ಇದರ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ. ನಾವು ಈ ಮಾಹಿತಿಯನ್ನು ಲೀಕ್ ಮಾಡ್ತಾ ಒಂದು ನ್ಯೂಕ್ಲಿಯರ್ ವಿಂಟರ್ ಅಥವಾ ಪ್ರಳಯವನ್ನು ತಡೆಯೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಇಸ್ರೇಲ್ ಮತ್ತು ಅಮೆರಿಕದ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಗಳ ಬಗ್ಗೆ ವಿಶ್ವಸಂಸ್ಥೆ ಮೌನವಾಗಿದೆ. ಈಗಲಾದರೂ ಕೂಡ ಇಡೀ ಜಗತ್ತು ಎಚ್ಚೆತ್ತುಕೊಳ್ಬೇಕು, ಮಾನವೀಯತೆ ಮತ್ತು ಭವಿಷ್ಯಕ್ಕಾಗಿ ಪ್ರತಿಭಟಿಸಬೇಕು ಅಂತೆಲ್ಲ ಕರೆ ಕೊಟ್ಟಿದ್ದಾರೆ. ಸದ್ಯ ಈ ಗಂಭೀರ ಆರೋಪಗಳ ಬಗ್ಗೆ ವಿಶ್ವಸಂಸ್ಥೆ ಇದುವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇತ್ತೀಚೆಗೆ ಇರಾನ್ ಮೇಲೆ ಇಸ್ರೇಲ್ ಅಣ್ವಸ್ತ್ರ ಬಳಸಬಹುದು ಅಂತ ಅಮೆರಿಕದ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಇರಾನ್ನ ಅಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಿರೋದ್ರಿಂದ ಅಣು ವಿಕಿರಣ ಉಂಟಾಗ್ಬೋದು ಅನ್ನೋ ಭಯವನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೊರಹಾಕಿದ್ವು. ಈ ನಡುವೆ ವಿಶ್ವಸಂಸ್ಥೆ ಅಣ್ವಸ್ತ್ರ ಎದುರಿಸೋಕೆ ರೆಡಿನೇ ಆಗ್ತಾ ಇದೆ ಅಂತ ಇವರು ಹೇಳಿದ್ದಾರೆ. ಏನೋ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಬೇಕು ಅಂತಿರೋ ಟ್ರಂಪ್ರನ್ನ ಸುನ್ನಿ ರಾಷ್ಟ್ರಗಳೇ ರೊಚ್ಚಿಗೇಡಿಸ್ತೇವೆ ಅಂತ ಅಸೋಸಿಯೇಟೆಡ್ ಪ್ರೆಸ್ ರಿಪೋರ್ಟ್ ಮಾಡಿದೆ. ಇರಾನ್ ಸಂಪೂರ್ಣ ಸೋತು ಶರಣಾಗೋವರೆಗೂ ಯುದ್ಧ ನಿಲ್ಲಿಸಬೇಡಿ, ನಿಮಗೆ ಎಷ್ಟು ಸಹಾಯ ಬೇಕು, ಎಷ್ಟು ದುಡ್ಡು ಬೇಕು, ಅದನ್ನು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಸುನ್ನಿ ನಾಯಕರು ಹೇಳಿದಾರಂತೆ ಅಮೆರಿಕಾಗೆ. ಸೌದಿ, UAE, ಕುವೈತ್ ಮತ್ತು ಬಹರೇನ್ ನಾಯಕರು ಈ ಬಗ್ಗೆ ಪ್ರೈವೇಟ್ ಆಗಿ ಟ್ರಂಪ್ ಜೊತೆ ಮಾತನಾಡಿದ್ದಾರೆ. ಅವರು ಸಾಕಷ್ಟು ಡಿಮಾಂಡ್ಗಳನ್ನು ಕೂಡ ಇಡ್ತಾ ಇದ್ದಾರೆ. ಇರಾನ್ನ ಈಗಿನ ಲೀಡರ್ಶಿಪ್ಪನ್ನು ಕಂಪ್ಲೀಟ್ ಚೇಂಜ್ ಮಾಡಲೇಬೇಕು. ಇರಾನ್ ಆಡಳಿತದ ವರ್ತನೆಯಲ್ಲಿ ಅಮೂಲಾಗ್ರ ಬದಲಾವಣೆ ಆಗಲೇಬೇಕು. ಅಲ್ಲಿವರೆಗೂ ಮಿಲಿಟರಿ ಆಪರೇಷನ್ ನಿಲ್ಲಿಸಬಾರ್ದು, ಅಗತ್ಯ ಇದ್ದರೆ ಗ್ರೌಂಡ್ ಆಪರೇಷನ್ ಕೂಡ ಮಾಡಬಹುದು ಅಂಥೇಳಿ ಆಗ್ರಹ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ UAE ಈ ವಿಚಾರದಲ್ಲಿ ತುಂಬ ಪ್ರೆಷರ್ ಹಾಕ್ತಾ ಇದೆ. ಇವರು ತುಂಬ ಆಯಿತು, ನಮಗೆ ಇವರು ಭಯದಲ್ಲೇ ಬದುಕೋಕ್ಕಾಗಲ್ಲ ಅಂಥೇಳಿ. ಕುವೈತ್ ಮತ್ತು ಬಹ್ರೇನ್ ಕೂಡ ಇರಾನನ್ನು ಹೊಡಿಬೇಕು ಅನ್ನೋ ಈ ಉಳಿದ ರಾಷ್ಟ್ರಗಳ ನಿಲುವಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಇದು ರಿಪೀಟೆಡ್ಲಿ ಯುದ್ಧ ಶುರುವಾದಲ್ಲಿಂದ ಈ ರೀತಿ ರಿಪೋರ್ಟ್ಸ್ ಬರ್ತಾನೆ ಇದೆ. ಇದು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಟಾರ್ಗೆಟ್ ಅನ್ನು ರೀಚ್ ಮಾಡ್ತಾ ಇದ್ದೀವಿ. ಈ ಆಪರೇಷನ್ ತಿಂಗಳುಗಳ ಕಾಲ ನಡೆಯಲ್ಲ, ಕೆಲವು ವಾರಗಳಲ್ಲಿ ನಾವು ನಮ್ಮ ಗುರಿಗಳನ್ನು ಸಾಧಿಸ್ತೀವಿ ಅಂತ ಫ್ರಾನ್ಸ್ನಲ್ಲಿ ನಡೆದ G7 ರಾಷ್ಟ್ರಗಳ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಹಾಗೆ ಈಗ ಇರಾನ್ ಶಾಶ್ವತವಾಗಿ ಹೊರ್ಮುಜ್ ಜಲಸಂಧಿಯನ್ನು ಕಂಟ್ರೋಲ್ ಮಾಡೋ ಬೆದರಿಕೆ ಹಾಕ್ತಾ ಇದೆ, ಟೋಲ್ ಸಿಸ್ಟಮ್ ತರೋಕೆ ನೋಡ್ತಾ ಇದೆ. ಆದರೆ ಅವೆಲ್ಲ ಆಗೋಕ್ಕೆ ನಾವು ಬಿಡಲ್ಲ, ಅದನ್ನು ತಡೆಯೋಕೆ ನಮ್ಮ ಅಧ್ಯಕ್ಷರ ಮುಂದೆ ಸುಮಾರು ಆಪ್ಷನ್ಸ್ ಇದಾವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಟ್ರಂಪ್ ಹಾರ್ಮುಜ್ ಪುನಃ ಓಪನ್ ಮಾಡೋ ನಿರ್ಧಾರವನ್ನು ಕೈ ಬಿಡಬಹುದು ಅನ್ನೋ ರಿಪೋರ್ಟ್ಸ್ ನಡುವೆನೇ ರುಬಿಯೋ ಮಾತ್ರ ಅಲ್ಲಿ ಹೋಗಿ G7 ರಾಷ್ಟ್ರಗಳ ಮುಂದೆ ಈ ಥರ ಬೇರೆ ರೀತಿಯಲ್ಲಿ ಸ್ಟೋರಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ, ಸಂಧಾನಕಾರನ ಮುಖವಾಡ ಹಾಕೊಂಡು ಓಡಾಡ್ತಿರೋ ಪಾಕಿಸ್ತಾನ, ಈ ಸಂಧಾನ ಪ್ರಯತ್ನ ಯಶಸ್ವಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದೆ. ಪ್ರಯತ್ನ ನಡೀತಾ ಇದೆ, ಆದರೆ ಅಂದ್ಕೊಂಡಷ್ಟು ಸುಲಭ ಇಲ್ಲ ರೀ ಅಂತ ಅಮೆರಿಕದಲ್ಲಿರೋ ಪಾಕ್ ರಾಯಭಾರಿ ರಿಜ್ವಾನ್ ಸಯೀದ್ ಶೇಖ್ ಹೇಳಿದ್ದಾರೆ. ಈಗ ಬರೀ ಪ್ರಾಥಮಿಕ ಹಂತದ ಕೆಲಸ ಆಗಿದೆ, ನಂಬಿಕೆ ಮೂಡಿಸ್ಬೇಕಲ್ವಾ, ಅದಾದ್ಮೇಲಷ್ಟೇ ಅಸಲಿ ಮಾತುಕತೆ ಶುರುವಾಗೋದು. ನಂಬಿಕೆ ಮೂಡಿಸೋಕೆ ಅಮೆರಿಕ ಮತ್ತು ಇರಾನ್ ಈಗ ಆಲ್ರೆಡಿ ಹಲವು ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಅದರ ಭಾಗವಾಗಿ ಮೊದಲ ಹಂತದಲ್ಲಿ 8 ಹಡಗುಗಳನ್ನು ಮೂವ್ ಆಗೋಕ್ಕೆ ಇರಾನ್ ಬಿಟ್ಟಿದೆ. ಈಗ ಎರಡನೇ ಹಂತದಲ್ಲಿ ಮತ್ತೆ 20 ಹಡಗುಗಳ ಮೂವ್ಮೆಂಟ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದು ಪಾಸಿಟಿವೇ. ಇದು ಎರಡೂ ಕಡೆ ನಂಬಿಕೆ ಬರೋಕೆ ಥರದ ಹೆಜ್ಜೆ ಇಡಬೇಕಾಗತ್ತೆ. ಆದರೆ ತುಂಬ ಕಾಂಪ್ಲೆಕ್ಸ್ ವಿಚಾರ, ಇವಾಗಲೇ ಏನೂ ಹೇಳೋಕ್ಕಾಗಲ್ಲ ಅಂತ ಪಾಕ್ ಹೇಳಿದೆ. ಇನ್ನು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಯುದ್ಧದ ಟೈಮ್ನಲ್ಲಿ ಇರಾಕ್ ಕೊಡ್ತಾ ಇರೋ ಬೆಂಬಲವನ್ನು ಪ್ರಶಂಸಿಸಿದ್ದಾರೆ. ಈ ಅನ್ಯಾಯದ ಯುದ್ಧದಲ್ಲಿ ಇರಾಕ್ನ ಮುಸ್ಲಿಂ ಬಾಂಧವರು ಇರಾನ್ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಇದು ಕೇವಲ ಪಕ್ಕದ ರಾಷ್ಟ್ರ ಅನ್ನೋ ಕಾರಣಕ್ಕಲ್ಲ, ನಮ್ಮಿಬ್ಬರ ಇತಿಹಾಸ, ಸಂಸ್ಕೃತಿ ಮತ್ತು ಧಾರ್ಮಿಕ ಮೌಲ್ಯಗಳು ಒಂದೇ ಆಗಿರೋದ್ರಿಂದ ಈ ಬೆಂಬಲ ನಮಗೆ ಸಿಕ್ಕಿದೆ. ನಿಮ್ಮ ಈ ಧೈರ್ಯವನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ದಾರೆ. ಶಿಯಾ ಮೆಜಾರಿಟಿ ಕಂಟ್ರಿನೇ ಆಗಿರುವ ಇರಾಕ್ನಲ್ಲಿ ಇರಾನ್ಗೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದೆ. ಏನೋ ಹಾರ್ಮುಜ್ ಜಲಸಂಧಿ ಮೂಲಕ ಚೀನಾದ 2 ಬೃಹತ್ ಹಡಗುಗಳು ಯೂಟರ್ನ್ ಹೊಡೆದು ವಾಪಸ್ ಹೋಗಿದ್ವಲ್ಲ, ಇವರು ಬಿಡ್ತಾ ಇಲ್ಲ ಇರಾನ್ ಅವರು ಅಂತ ಹೇಳಿ, ಈಗ ಕಡೆಗೂ ಕೂಡ ಯಶಸ್ವಿಯಾಗಿ ಪಾಸ್ ಆಗಿವೆ. ಚೈನಾದ ಕಾಸ್ಕೋ ಶಿಪ್ಪಿಂಗ್ ಕಂಪನಿಗೆ ಸೇರಿದ CSCL ಇಂಡಿಯನ್ ಓಷನ್ ಮತ್ತು CSCL ಆರ್ಕ್ಟಿಕ್ ಓಷನ್ ಅನ್ನೋ 2 ಕಂಟೈನರ್ ಶಿಪ್ಗಳು ಹಾರ್ಮುಜ್ ದಾಟಿ ಹೊರಬಂದಿವೆ. ಈಗ ಇದಕ್ಕೆ ಚೀನಾ ಸರ್ಕಾರದ ಕಡೆಯಿಂದ ಕೃತಜ್ಞತೆ ಕೂಡ ಬಂದಿದೆ ಇರಾನ್ಗೆ. ಏನೋ ಇರಾನ್ ಮೇಲೆ ಸೋಮವಾರ ರಾತ್ರಿ ದಾಳಿ ಮಾಡಿರೋ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ. ಇಸ್ರೇಲ್ ಮಾಡಿರೋ ದಾಳಿಗೆ ಸಂಬಂಧಪಟ್ಟಂತೆ ಇರಾನ್ನ ಮಾರ್ಕಜಿ ಪ್ರಾಂತ್ಯದಲ್ಲಿರೋ ಮಹಲ್ಲತ್ ನಗರದ ಮೇಲೆ ದಾಳಿಯಾಗಿತ್ತು. ಅದರಲ್ಲೀಗ 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 15ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಅಲ್ಲದೆ ಮಹಲ್ಲತ್ ನಗರದ 3 ರೆಸಿಡೆನ್ಷಿಯಲ್ ಯೂನಿಟ್ಗಳ ಮೇಲೂ ಕೂಡ ನೇರವಾಗಿ ಕ್ಷಿಪಣಿ ನುಗ್ಗಿ ಸಿಕ್ಕಾಪಟ್ಟೆ ಡ್ಯಾಮೇಜಸ್ ಆಗಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನ್ ಹಾರಿಸಿದ ಮಿಸೈಲ್ ಅವಶೇಷಗಳು ಬಿದ್ದು ಇಸ್ರೇಲ್ನಾದ್ಯಂತ ಕನಿಷ್ಠ 11 ಜನ ಗಾಯಗೊಂಡಿದ್ದಾರೆ. ಟೆಲ್ ಅವ್ಯೂ, ಬ್ರಾಕ್, ಪೆಟಾ ಟಿಕ್ವಾ ಈ ಏರಿಯಾಗಳಲ್ಲಿ ಇರಾನ್ ದಾಳಿ ಮಾಡಿದೆ. ಏನೋ ದಕ್ಷಿಣ ಲೆಬನಾನ್ನಲ್ಲಿ ಭೂಸೇನೆ ನುಗ್ಗಿಸಿರೋ ಇಸ್ರೇಲ್ ಅಲ್ಲಿ ಹೊಸ ಆಪರೇಷನ್ ಶುರು ಮಾಡಿದೆ. ಅಲ್ಲದೆ ಜಹರಾನಿ ನದಿಯ ದಕ್ಷಿಣ ಭಾಗದಲ್ಲಿ ವಾಸ ಮಾಡ್ತಿರೋ ಜನ ಕೂಡಲೇ ಅಲ್ಲಿಂದ ಜಾಗ ಖಾಲಿ ಮಾಡಿ ನದಿಯ ಉತ್ತರಕ್ಕೆ ಹೋಗಬೇಕು ಅಂತ ಇನ್ನೊಂದು ಆರ್ಡರ್ ಕೊಟ್ಟಿದೆ ಇಸ್ರೇಲ್. ಇಲ್ಲಿದ್ರೆ ನೋಡಿ ಸೇಫ್ ಇಲ್ಲ, ನಾವು ದಾಳಿ ಮಾಡ್ತೀವಿ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಡ್ಯಾಮೇಜ್ ಆಗ್ಬೋದು, ಓಡಿ ಅಂತ ಹೇಳಿ ಭಾರಿ ದಾಳಿ ಮಾಡ್ತೀವಿ, ಏರ್ಫೋರ್ಸ್ ಬಳಸಿ ಸ್ಫೋಟಕ ಸುರಿತೀವಿ ಅಂತ ಹೇಳಿ ಅಲರ್ಟ್ ಕೊಟ್ಟಿದೆ ಇಸ್ರೇಲ್ ಅಲ್ಲಿನ ಜನಕ್ಕೆ. ಸದ್ಯ ಈಗ ಇಸ್ರೇಲ್ ಸೃಷ್ಟಿ ಮಾಡಿರೋ ಈ ಇವ್ಯಾಕ್ಯುಯೇಷನ್ ಝೋನ್ ಏನಿದೆ
ಖಾಲಿ ಮಾಡಬೇಕಾಗಿರೋ ಈ ಜಾಗ ಬರೋಬ್ಬರಿ 1470 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಅಂದರೆ 100ಕ್ಕೂ ಅಧಿಕ ಹಳ್ಳಿಗಳು ಮತ್ತು ಪಟ್ಟಣಗಳ ಮೇಲೆ ಇದರ ಪರಿಣಾಮ ಉಂಟಾಗುತ್ತೆ. ಲೆಬನಾನ್ ಬಾರ್ಡರ್ನಿಂದ 40 ಕಿಲೋಮೀಟರ್ ಒಳಗಡೆ ಒಂದು ಬಫರ್ ಝೋನ್ ಅಥವಾ ರಕ್ಷಣಾ ವಲಯವನ್ನು ಕ್ರಿಯೇಟ್ ಮಾಡಬೇಕು ಅಂತ ಇಸ್ರೇಲ್ ಈ ತರ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ಕಳೆದ 24 ಗಂಟೆಗಳಲ್ಲಿ ಡಜನ್ ಗಟ್ಟಲೆ ಹಿಜ್ಬುಲ್ಲಾ ಫೈಟರ್ಗಳನ್ನು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ನಮ್ಮ 7th ಮತ್ತು ಗೊಲಾನಿ ಬ್ರಿಗೇಡ್ಗಳನ್ನ ಹಿಜ್ಬುಲ್ಲಾ ಅಡಗುದಾಣಗಳ ಮೇಲೆ ಅವರು ಹೋಗಿ ದಾಳಿ ಮಾಡಿ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಸೀಸ್ ಮಾಡಿದ್ದಾರೆ. ಅಲ್ಲದೆ ಇಸ್ರೇಲಿ ಸೈನಿಕರ ಮೂವ್ಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ದ ಹಿಜ್ಬುಲ್ಲಾ ಉಗ್ರನನ್ನ ಸ್ಪೈತರ ಕದ್ದು ನೋಡ್ತಿದ್ದ ಆತನನ್ನು ಕೂಡ ಹಿಡಿದು ವಿಚಾರಣೆ ಒಳಪಡಿಸಿದ್ದೀವಿ ಅಂತ ಹೇಳಿದೆ. ಏನೋ ಈ ಸಂಘರ್ಷದ ನಡುವೆ ಇಸ್ರೇಲ್ ಹೊಸ ಕಾನೂನು ಸಮರವನ್ನು ಸಾರಿದೆ. ತನ್ನ ಶತ್ರುಗಳಿಗೆ ನೇರವಾಗಿ ಗಲ್ಲು ಶಿಕ್ಷೆ ವಿಧಿಸೋಕೆ ಮುಂದಾಗಿದೆ. ಇಸ್ರೇಲ್ ವಿರುದ್ಧ ಮಾರಣಾಂತಿಕ ದಾಳಿ ನಡೆಸೋ ಪ್ಯಾಲೆಸ್ತೇನಿಗಳಿಗೆ ಕಡ್ಡಾಯ ಮರಣದಂಡನೆ ವಿಧಿಸೋ ಬಿಲ್ ಪಾಸ್ ಆಗಿದೆ. ಇಸ್ರೇಲ್ ಸಂಸತ್ನಲ್ಲಿ ಈ ಕಾಯ್ದೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗುವ ವೆಸ್ಟ್ ಬ್ಯಾಂಕ್ನ ಪ್ಯಾಲೆಸ್ತೇನಿಗಳಿಗೆ ಇದು ಅನ್ವಯ ಆಗುತ್ತೆ. ಮಿಲಿಟರಿ ಕೋರ್ಟ್ ಮೂಲಕ ಅವರಿಗೆ ನೇರವಾಗಿ ಮರಣದಂಡನೆ ಕೊಡಲಾಗುತ್ತೆ. ಶಿಕ್ಷೆ ಪ್ರಕಟ ಆದ ಕೇವಲ 90 ದಿನಗಳ ಒಳಗಡೆ ಜಾರಿಗೊಳಿಸುತ್ತೆ ಈ ಮರಣದಂಡನೆಯನ್ನು. ವಿಶೇಷ ಅಂದರೆ ಈ ಉಗ್ರರಿಗೆ ಕ್ಷಮಾದಾನ ಅಥವಾ ಮೇಲ್ಮನವಿ ಸಲ್ಲಿಸೋಕೆ ಯಾವುದೇ ಅವಕಾಶನೇ ಇರಲ್ಲ. ಹೀಗಾಗಿ ಕೇವಲ ಪ್ಯಾಲೆಸ್ತೇನಿಗಳನ್ನು ಮಾತ್ರ ಟಾರ್ಗೆಟ್ ಮಾಡೋ ಈ ಕಾಯ್ದೆ ತಾರತಮ್ಯದಿಂದ ಕೂಡಿದೆ. ಇದು ಸರಿಯಲ್ಲ ಅಂಥೇಳಿ ಮಾನವ ಹಕ್ಕು ಸಂಘಟನೆಗಳು ಸೇರಿ ಜಗತ್ತಿನಾದ್ಯಂತ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇನ್ನು ಅಮೆರಿಕದ ಮೆಷಿಗನ್ನಲ್ಲಿರೋ ಯಹೂದಿ ಪ್ರಾರ್ಥನಾ ಮಂದಿರದ ಮೇಲೆ ಇತ್ತೀಚೆಗಷ್ಟೇ ದಾಳಿಯಾಗಿತ್ತು. ಮಾರ್ಚ್ 12ಕ್ಕೆ ಐಮನ್ ಗಜಾಲಿ ಅನ್ನೋ 41 ವರ್ಷದ ವ್ಯಕ್ತಿ ಈ ಪ್ರಾರ್ಥನಾ ಮಂದಿರಕ್ಕೆ ಟ್ರಕ್ ನುಗ್ಗಿಸಿ ದಾಳಿ ಮಾಡಿದ್ದ. ನಂತರ ತನ್ನನ್ನು ತಾನೇ ಶೂಟ್ ಮಾಡಿಕೊಂಡಿದ್ದ. ಈ ದಾಳಿಕೋರ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆಯಿಂದ ಪ್ರೇರಣೆಗೊಂಡು ದಾಳಿ ಮಾಡಿದ್ದ ಅಂತ ಅಮೆರಿಕದ FBI ಹೇಳಿದೆ. ಈತ ಮೂಲತಃ ಲೆಬನಾನ್ನವನಾಗಿದ್ದು ಅಮೆರಿಕದ ಪೌರತ್ವ ಪಡೆದಿದ್ದ. ಅಟ್ಯಾಕ್ ಮಾಡೋಕ್ಕೂ ಮುನ್ನ ತನ್ನ ಸೋದರರಿಗೆ ವಿಡಿಯೋ ಕಳಿಸಿ ಮಾಹಿತಿ ಹಂಚಿಕೊಂಡಿದ್ದ. ಈ ಪ್ರಾರ್ಥನಾ ಮಂದಿರದಲ್ಲಿ ಅತಿ ಹೆಚ್ಚು ಇಸ್ರೇಲಿಗಳು ಸೇರ್ತಾರೆ. ನಾನು ಕಾರನ್ನ ಸ್ಫೋಟಕ ಇಟ್ಟು ರೆಡಿ ಮಾಡಿದ್ದೀನಿ, ಎಲ್ಲರನ್ನ ಶೂಟ್ ಮಾಡ್ತೀನಿ ಅಂತ ಈತ ಹೇಳಿದ್ದ ಅಂತ FBI ಹೇಳಿದೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ಮಿಡಲ್ ಈಸ್ಟ್ನ ಎಲ್ಲ ಪ್ರಮುಖ ಅಪ್ಡೇಟ್ಸ್ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ಮುಂದೆ ಕೂಡ ಟೈಮ್ಲಿಯಾಗಿ ನಿಮಗೆ ಮಾಹಿತಿ ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ಹಾಗೆ ಒಂದು ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಸ್ಟೇಬಲ್ ಮನಿ, ಸೂರ್ಯೋದಯ, ಕ್ರೆಡಿಟ್ ಕಾರ್ಡ್, ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಏನೂ ಇಲ್ಲ ಅಂದ್ರೂ ಕೂಡ ಯಾರಿಗೆ ಬೇಕಾದರೂ ಸಿಗುವ ಕ್ರೆಡಿಟ್ ಕಾರ್ಡ್ ಇದು. ನೀವಲ್ಲಿ ಬ್ಯಾಂಕ್ನಲ್ಲಿ ಸ್ಮಾಲ್ FD ಇಟ್ಟು ಅದೇ ಅಮೌಂಟ್ನ ಕ್ರೆಡಿಟ್ ಕಾರ್ಡ್ನ, ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ನ ಪಡಿಬಹುದು. ಕ್ವಿಕ್ ಆಗಿ, ಇನ್ಸ್ಟೆಂಟ್ ಆಗಿ ಪಡಿಬಹುದು. ನೀವು 2,000, 5,000, 10,000ದಿಂದಲೂ ಕೂಡ ಶುರು ಮಾಡಬಹುದು. FD ನಿಮ್ಮದೇ ಹೆಸರಲ್ಲಿ ಬ್ಯಾಂಕ್ನಲ್ಲಿ ಇರುತ್ತೆ, ಅದಕ್ಕೆ ಬಡ್ಡಿ ಬರ್ತಿರುತ್ತೆ. ಈ ಕಡೆ ಕ್ರೆಡಿಟ್ ಕಾರ್ಡ್ ಸಿಕ್ಕಿರುತ್ತೆ, ನೀವು ಅದನ್ನು ಯೂಸ್ ಕೂಡ ಮಾಡಿ ರೆಗ್ಯುಲರ್ ಆಗಿ ಬಿಲ್ ಕಟ್ಕೊಂಡು ಹೋದರೆ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತೆ. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.